ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಹೋಗ್ತಾ ಇದ್ದೀವಿ ನಾವು ಹಾಸನಲ್ಲಿ ಇರ್ತಕ್ಕಂತಹ ಒಂದು ಫೇಮಸ್ ಜ್ಯುವೆಲ್ಲರಿ ಶಾಪ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಏನೆಲ್ಲ ಗೋಲ್ಡು ಅಥವಾ ಡೈಮಂಡ್ನ ಪರ್ಚೇಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಒಂದು ಸಿಂಪಲ್ ಆಗಿ ಸೊಪ್ಪಿನ ಸಾಂಬಾರು ಕೂಡ ಮಾಡಿದ್ದೀನಿ. ಎರಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ನಾವಿವಾಗ ಹೋಗ್ತಾ ಇರೋದು ಕಲ್ಯಾಣ್ ಜ್ಯುವೆಲ್ಲರ್ಸ್ಗೆ. ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲಿ ಗೋಲ್ಡ್ ಸ್ಕೀಮ್ ಅಂತ ಇರುತ್ತೆ ಫ್ರೆಂಡ್ಸ್. ಮಂತ್ಲಿ 10,000 ಆದ್ರೂ ಕಟ್ಬೋದು ಅಥವಾ 10,000 ಎಬೋನಾದರೂ ಕಟ್ಬೋದು. ನಾವಿಲ್ಲಿ ಮಂತ್ಲಿ 10,000 ಕಟ್ಕೊಂಡು ಹೋಗ್ತಾ ಇದ್ವಿ. ಟೋಟಲ್ ಆಗಿ 11 ಮಂತ್ಸ್ ಆಗಿದೆ. ಹಾಗಾಗಿ ಯಾವುದಾದ್ರೂ ಒಂದು ಗೋಲ್ಡ್ ಥಿಂಗ್ಸ್ನ ನಾವಿಲ್ಲಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಎಕ್ಸ್ಟ್ರಾ ಡಿಸ್ಕೌಂಟ್ ಬರುತ್ತೆ. ಎಷ್ಟೇ ತಗೊಂಡ್ರು ಗೊತ್ತಾಗಲ್ಲ ಜಾಸ್ತಿ. ಎಲ್ಲರಿಗೂ ಸೇಮ್ ಮೆಟೀರಿಯಲ್ ಸೇರಿ ಫ್ಲೆಕ್ಸಿಬಲ್ ಯೂಸ್ ಮಾಡೋಕ್ಕಾಗಲ್ಲ. ಹ್ಯಾಂಡಿಕಲ್ ಬರುತ್ತೆ. ಫ್ಲೆಕ್ಸಿಬಲ್ ಯೂಸ್ ಮಾಡ್ಬೋದು. ಯೂಸ್ ಮಾಡೋದು ಕಟ್ಟಾಗಲ್ಲ. ಸ್ವಲ್ಪ ಡ್ಯಾಮೇಜಸ್ ಅಂದರೆ ಮತ್ತೆ ರಿಪೇರ್ ಮಾಡೋಕ್ಕಾಗಲ್ಲ. ಎಲ್ಲ ಫಂಕ್ಷನಿಗೆ ವೇರ್ ಮಾಡೋದಿಲ್ಲ. ಅಲ್ಲ ಯಾವ ಥರ ಬಾಕ್ಸಲ್ಲೇ ಕ್ಯಾರಿ ಮಾಡಬೇಕು. ಇದೆಲ್ಲ ಫ್ಲೆಕ್ಸಿಬಲ್ ನೀವು ಯಾವ ಥರ ಕಟ್ಟಾಗ ಡ್ಯಾಮೇಜಸ್ ಏನು ಬರಲ್ಲ. ಮತ್ತೆ ಈ ಥರದೆಲ್ಲ ಹಾಕೊಂಡ್ರೆ ಶಾರ್ಟ್ ಹಾಕೊಂಡ್ರೆ ಸ್ವಲ್ಪ ಲುಕ್ ಜಾಸ್ತಿ ಆ ಥರ ಎಲ್ಲ ಕಾಣಿಸುತ್ತೆ. ಇದೆಲ್ಲ ಒಂದು ಹಾಕಿದ್ರೆ ಸಾಕು ಆಗಲ್ಲ. ಒಂದೇ ಸಲ ದೊಡ್ಡ ಅಮೌಂಟ್ನ ನಾವು ಅಡ್ಜಸ್ಟ್ ಮಾಡಿಕೊಂಡು ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಗೋಲ್ಡ್ ಸ್ಕೀಮ್ನ ಯೂಸ್ ಮಾಡಿಕೊಂಡು ನಾವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಮಂತ್ಲಿ ಒಂದು 10,000 ಅಥವಾ 15,000ನ ಅಮೌಂಟ್ನ ನಾವು ಮಂತ್ಲಿ ಪೇ ಮಾಡ್ಕೊಂಡು ಹೋದರೆ ನಾವು ಒಂದು ವರ್ಷದ ಒಳಗಡೆ ನಾವು ಗೋಲ್ಡ್ನ ಪರ್ಚೇಸ್ ಮಾಡ್ಕೋಬೋದು. ಅದರಲ್ಲೂ ಕೂಡ ಅದಕ್ಕೆ ಮೇಕಿಂಗ್ ಚಾರ್ಜ್ ಇರಲ್ಲ. ನಾವು ಹಾಗೇ ಡೈರೆಕ್ಟಾಗಿ ತೊಗೊಳಕ್ಕೆ ಹೋದರೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ. ಆದರೆ ನಾವು ಈ ಸ್ಕೀಮ್ ಮೂಲಕ ಹೋದರೆ ಮೇಕಿಂಗ್ ಚಾರ್ಜ್ ಇರಲ್ಲ. ನಾನಿಲ್ಲಿ ಗೋಲ್ಡು ಹಾಗೆಯೇ ಡೈಮಂಡು ಎರಡೂ ಥರದ ನೆಕ್ಲೆಸ್ಗಳನ್ನು ಕೂಡ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಹಾರಗಳು ಅಷ್ಟೇ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತವೆ ಅಂದರೆ ತುಂಬ ಚೆನ್ನಾಗಿರ್ತವೆ. ಗೋಲ್ಡಲ್ಲೂ ಚೆನ್ನಾಗಿರುತ್ತೆ, ಡೈಮಂಡಲ್ಲೂ ಚೆನ್ನಾಗಿರುತ್ತೆ. ಇಲ್ಲಿ ಹಾಕೊಂಡಿದ್ದೀನಲ್ಲ ಈ ಒಂದು ನೆಕ್ಲೆಸ್ 24.5 ಗ್ರಾಮ್ ಇದೆ. ಇದು ಡೈಮಂಡ್ ನೆಕ್ಲೆಸ್ಸು. ಇದು ಒಂದು 13 ಕ್ಯಾರೆಟ್ ಇತ್ತು. ಇದಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ಪರ್ಸ್ನಲಿ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದನ್ನು ತಗೊಳ್ಳೇಬೇಕು ಅನಿಸಿತ್ತು. ಬಟ್ ಅಷ್ಟೊಂದು ಅಮೌಂಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅದ್ರ ಬದಲು ಮತ್ತೊಂದು ಡೈಮಂಡ್ ನೆಕ್ಲೆಸ್ನ ನಾನಿಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಡೈಮಂಡ್ ನೆಕ್ಲೆಸ್ ಜೊತೆಗೆ ಇಯರ್ ರಿಂಗ್ಸ್ ಕೂಡ ಅದರಲ್ಲೇ ಒಂದು ಸೆಟ್ ಬರುತ್ತೆ. ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅದಕ್ಕೆ. ಇಯರಿಂಗ್ಸ್ ಸಪ್ರೇಟು, ಬಟ್ ಸೇಮ್ ಇದಕ್ಕೆ ಏನು ಆಫರ್ ಕೊಡ್ತೀನಿ ಇದಕ್ಕೂ ಆಫರ್ ಸೇಮ್ ಸಿಗುತ್ತೆ. ಇಯರಿಂಗ್ಸ್ ತೊಗೋತೀನಿ ಅಂತಂದರೆ ಇದರಲ್ಲಾದರೆ 1/10ಕ್ಕೆ ಬೆನಿಫಿಟ್ಟು. ಇದರಲ್ಲಿ ನೀವು 2,20,000 ತೊಗೊಂಡ್ರು 2,20,000ಗೆ ಸ್ಕೀಮ್ ಬೆನಿಫಿಟ್ ಸಿಗುತ್ತೆ, ಅಪ್ಲೈ ಆಗುತ್ತೆ ಇದಕ್ಕೆ, ಈ ಕ್ಯಾಟಗರಿಗೆ. ಇದರಲ್ಲಿ 1/10ಕ್ಕೆ ಮಾತ್ರ 1,10,000 ರೂಪಾಯಿಗೆ ಏನು ಬೆನಿಫಿಟ್ ಬರುತ್ತೆ ಅದು ಮಾತ್ರ ಸಿಗುತ್ತೆ ಅಷ್ಟೇ. ಇದು ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂಗೆ 2 ಟೈಮ್ಸ್ವರೆಗೂ ಬೆನಿಫಿಟ್ ಬರುತ್ತೆ ನಿಮಗೆ. 1 ಟೈಮ್ ಅಷ್ಟೇ ಬರೋದು. ಇದಾದರೂ ಗೋಲ್ಡ್ ಎಲ್ಲ ಅದು ಸೇಮೇ, ಬಟ್ ವ್ಯಾಲ್ಯೂ ಎಷ್ಟೇ ಅಂತ ಹೇಳ್ತೀನಿ ಇದಕ್ಕೆ. ಗೋಲ್ಡಲ್ಲಿ ಹಾಗೆಯೇ ಡೈಮಂಡಲ್ಲಿ ಎರಡೂ ಕೆಟಗರಿನಲ್ಲೂ ಕೂಡ ನಾನು ಎಲ್ಲ ನೆಕ್ಲೆಸ್ಸು ಹಾಗೆಯೇ ಸರಗಳನ್ನ ಟ್ರೈ ಮಾಡಿದ್ದಾದಮೇಲೆ ಫೈನಲಿ ನಾನು ಡೈಮಂಡಲ್ಲಿ ಈ ಒಂದು ನೆಕ್ಲೆಸ್ನ ತೊಗೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದೆಲ್ಲ ಫುಲ್ ಲೇಸರ್ ವರ್ಕ್ ಇರೋದ್ರಿಂದ ಖಂಡಿತ ಇದು ಕಟ್ಟಾಗೋದಾಗಲಿ ಬಿದೋಗೋದಾಗಲಿ ಏನೂ ಆಗಲ್ಲ. ಹಾಗೆಯೇ ಪ್ರತಿಯೊಂದು ಸ್ಟೋನ್ಸಿಗೂ ಕೂಡ ಹರಳುಗಳಿಗೂ ಕೂಡ ಅಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ. ಇನ್ ಕೇಸ್ ಏನಾದರೂ ಬಿದ್ದೋಯ್ತು ಅಂತ ಹೇಳಿದ್ರೆ ನಾವು ಅದೇ ಶಾಪಿಗೆ ಹೋಗಿ ನಾವು ಅದನ್ನು ಮತ್ತೆ ಹಾಕಿಸ್ಕೊಂಡು ಬರಬಹುದು. ಒಂದು 15 ಡೇಸ್ ಟೈಮ್ ತೊಗೊಳ್ತೀವಿ ಅಂತ ಕೂಡ ಹೇಳಿದ್ರು. ನಾನಿಲ್ಲಿ ಮನೆಗೆ ತಂದಾದ್ಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಇದನ್ನು ನನಗೆ ಪ್ರೀತಿಯಿಂದ ಕೊಡಿಸಿರೋದ್ರಿಂದ ಅವ್ರ ಕೈನಲ್ಲೇ ಹಾಕಿಸ್ಕೋಬೇಕು ಅನ್ನೋದು ನನ್ನ ಇಷ್ಟ. ಹಾಗಾಗಿ ನಾನಿಲ್ಲಿ ಓಪನ್ ಮಾಡ್ತಿದ್ದೀನಿ ನೋಡಿ. ಹಾಗೆಯೇ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಈ ಒಂದು ಕಾರ್ಡು ಹರಳುಗಳಿಗೆ ಗ್ಯಾರಂಟಿ ಕಾರ್ಡು. ಹರಳುಗಳೇನಾದ್ರು ಬಿದ್ದರೆ ಅಥವಾ ಕಟ್ಟಾದರೆ ಈ ಥರದ್ದೆಲ್ಲ ಆದಾಗ ನಾವು ಗ್ಯಾರಂಟಿ ಕಾರ್ಡ್ನ ತೊಗೊಂಡೋಗಿ ನಾವು ಹರಳನ್ನು ಹಾಕಿಸ್ಕೋಬಹುದು. ಒಂದು 15 ಡೇಸ್ ಒಳಗಡೆ ನಮ್ಗದನ್ನು ಹಾಕಿಸ್ಕೊಡ್ತಾರೆ. ಈ ಒಂದು ನೆಕ್ಲೆಸ್ನ ನಾವು ಸ್ಯಾರಿ ಮೇಲೆ ಕೂಡ ಹಾಕೋಬಹುದು, ಹಾಗೆಯೇ ಡ್ರೆಸ್ ಮೇಲೆ ಕೂಡ ಇದನ್ನು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಜೊತೆಗೆ ಇಯರ್ ರಿಂಗ್ಸ್ ಇದ್ರಂತೂ ತುಂಬಾ ರಾಯಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸ್ಟೋನಿನ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಚೈನು ಇದು ರೋಸ್ ಗೋಲ್ಡು. ಫ್ರೆಂಡ್ಸ್, ಈ ಒಂದು ಡೈಮಂಡ್ ನೆಕ್ಲೆಸಿನ ಟೋಟಲ್ ಕಾಸ್ಟ್ ಬಂದು 1,60,60,000 ಆಯಿತು.
ಯಾವುದೇ ಒಂದು ಡೈಮಂಡ್ ಜ್ಯುವೆಲರೀಸ್ ಆಗಲಿ ಅಥವಾ ಗೋಲ್ಡ್ ಜ್ಯುವೆಲರೀಸ್ ಆಗಲಿ ನಾನು ಫಂಕ್ಷನ್ ವೇರ್ ಮಾತ್ರ ಮಾಡೋದು. ಫಂಕ್ಷನಲ್ಲಿ ಹಾಕೊಂಡಾದ್ಮೇಲೆ ಅದು ನೆಕ್ಸ್ಟ್ ಡೇನೇ ಬ್ಯಾಂಕಲ್ಲಿರುತ್ತೆ. ಬ್ಯಾಂಕಲ್ಲಿಟ್ಟು ಇನ್ನೇನಾದರೂ ಮತ್ತೆ ಫಂಕ್ಷನ್ ಇದ್ದಾಗ ಒಂದು 2 ಡೇಸ್ ಅರ್ಲಿನೇ ತರಿಸ್ಕೊಂಡು ಮತ್ತೆ ಹಾಕಿ ಮತ್ತೆ ಹಾಗೇ ಇಡೋದು. ಅದು ಸೇಫ್ ಕೂಡ ಹೌದು ಅಲ್ವಾ? ಹಾಗಾಗಿ ನನ್ನ ಒಂದು ಡೈಮಂಡ್ ನೆಕ್ಲೆಸಿನ ಫೈನಲ್ ಲುಕ್ ಇದು. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಸೊಪ್ಪಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ ಆಗಿ ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ತಾ ಇರೋದು. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಬಾಣಲಿನ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಮೀಡಿಯಂ ಗಾತ್ರದ ಈರುಳ್ಳಿನ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕಾದ್ಮೇಲೆ ಈರುಳ್ಳಿನಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಎಲ್ಲ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಇನ್ನೂ 2 ಹಸಿರು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಆದರೆ ನಾನು ತೊಗೊಂಡಿರುವಂಥ ಸೊಪ್ಪಿನ ಕ್ವಾಂಟಿಟಿಗೆ ಇಷ್ಟು ಮೆಣಸಿನ್ಕಾಯಿ ಸಾಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹೆಚ್ಚಿರುವಂಥ 1 ಮೀಡಿಯಂ ಗಾತ್ರದ ಟೊಮೊಟೊ ಕೂಡ ಹಾಕೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪು, ಹಾಗೆಯೇ ಒಂದು 2 ಕಟ್ಟಾಗುವಷ್ಟು ನಾನಿಲ್ಲಿ ಹರಿವೆ ಸೊಪ್ಪು ಅಂತ ಬರುತ್ತಲ್ಲ ಅದು. ನಾವು ಯಾವುದೇ ಸೊಪ್ಪಲ್ಲಿ ಕೂಡ ಈ ಒಂದು ಸಾಂಬಾರನ್ನ ಮಾಡ್ಕೋಬಹುದು. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಆ ಹರಿವೆ ಸೊಪ್ಪಿನ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ. ಸೊಪ್ಪನ್ನ ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು, ನಾನು ಕಟ್ ಮಾಡಿ ಸೇರಿಸ್ತಾ ಇಲ್ಲ ಫ್ರೆಂಡ್ಸ್, ಹಾಗೇನೆ ಹಾಕೊಂಡಿದ್ದೀನಿ. ಇದು ರುಬ್ಬೇಕಲ್ಲ, ಹಾಗಾಗಿ. ನೆಕ್ಸ್ಟ್ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ನಾವು ಸೊಪ್ಪನ್ನ ಬೇಯಿಸ್ಕೋಬೇಕಾಗುತ್ತೆ. ಸೊಪ್ಪು, ಟೊಮೊಟೊ, ಈರುಳ್ಳಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ರುಬ್ಕೋಬೇಕಾಗುತ್ತೆ. ಹಾಗಾಗಿ ಸೊಪ್ಪನ್ನ ಬೇಯಿಸ್ಕೊಳ್ಳುವಾಗ ಲಿಡ್ನ ಕ್ಲೋಸ್ ಮಾಡಿ ನೀವು ಬೇಯಿಸ್ಕೊಂಡಷ್ಟು ಕೂಡ ಬೇಗನೆ ಸೊಪ್ಪು ಬಾಡುತ್ತೆ. ನೋಡಿ, ಇವಾಗ ಸೊಪ್ಪು ಚೆನ್ನಾಗಿ ಬಾಡಿದೆ. ಅದ್ರ ಜೊತೆಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನಿಲ್ಲಿ ಈ ಒಂದು ಸೊಪ್ಪೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆನೇ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಹುಣಸೆ ಹಣ್ಣನ್ನ, ಯಾಕೆಂದರೆ ನಾವು ಮೊದಲೇ 1 ಮೀಡಿಯಂ ಗಾತ್ರದ ಟೊಮೊಟೊ ಕೂಡ ಸೇರಿಸ್ಕೊಂಡಿರೋದ್ರಿಂದ ಹುಣಸೆ ಹಣ್ಣನ್ನು ಆದಷ್ಟು ಕಡಿಮೆ ಸೇರಿಸ್ಕೊಳ್ಳಿ. ಹುಣಸೆ ಹಣ್ಣಿನ ರಸ ಇದೆಯಲ್ಲ ಅದನ್ನು ಕೂಡ ನಾನು ಅದರೊಳಗಡೆ ಹಾಕೊಂಡು ನಾನಿಲ್ಲಿ ಸೊಪ್ಪಿನ ಜೊತೆನೆ ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೊಪ್ಪು, ಹುಣಸೆ ಹಣ್ಣು ಹಾಗೆಯೇ ಟೊಮೊಟೊ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನು ನಾವು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಸ್ವಲ್ಪ ತರಿಯಾಗಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಸೊಪ್ಪು ಪೂರ್ತಿಯಾಗಿ ತಣ್ಣಗಾಗ್ಲಿ ಅಷ್ಟರೊಳಗಡೆ ಈ ಕಡೆ ಕುಕ್ಕರ್ನಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ತೊಗರಿ ಬೇಳೆಗೆ ಒಂದು 3 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಈ ಥರ 3 ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಸೊಪ್ಪು ತಣ್ಣಗಾಗಿದೆ. ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡು ತರಿಯಾಗಿ ಇದನ್ನ ನಾವು ರುಬ್ಕೋಬೇಕಾಗುತ್ತೆ. ನೈಸಾಗಿ ರುಬ್ಬಿದ್ರೆ ಸಾಂಬಾರು ಚೆನ್ನಾಗಾಗಲ್ಲ, ಹಾಗಾಗಿ ಸ್ವಲ್ಪ ತರಿಯಾಗಿ ನಾವು ಇದನ್ನ ರುಬ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ರುಬ್ಬಿದ್ದಾಗಿದೆ. ನೋಡಿ, ಈ ಒಂದು ಹದಕ್ಕೆ ನಾವು ರುಬ್ಕೋಬೇಕಾಗುತ್ತೆ. ರುಬ್ಬಿದೆಲ್ಲ ಆದಮೇಲೆ ಈ ಕಡೆ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಂಗನ್ನು ಕೂಡ ಹಾಕಿದ್ದಾದ್ಮೇಲೆ ಇದಕ್ಕೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಚಿಕ್ಕ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 3 ರಿಂದ 4 ಒಣಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪು, ಇದಿಷ್ಟನ್ನು ಕೂಡ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರುಬ್ಬಿರುವಂತಹ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಸೊಪ್ಪಿನ ಮಿಶ್ರಣವನ್ನ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ.
ಮಿಕ್ಸರ್ ಜಾರ್ನಲ್ಲಿ ಉಳಿದಿದೆಯಲ್ಲ ಮಸಾಲೆ, ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕೊಂಡು ನಾನು ಈ ಒಂದು ಸೊಪ್ಪಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು 2 ಸೆಕೆಂಡು ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇನ್ನೂ ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು, ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕೊಂಡು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಾಂಬಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ನೋದನ್ನು ನೋಡಿ ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈ ಒಂದು ಸಾಂಬಾರು ತುಂಬ ಗಟ್ಟಿನೂ ಇರಬಾರ್ದು, ಹಾಗೆಯೇ ತುಂಬ ತೆಳುನೂ ಇರಬಾರ್ದು, ಒಂದು ಮೀಡಿಯಂ ಹದದಲ್ಲಿರಬೇಕು. ನೋಡಿ, ಇವಾಗ ಒಂದು 2 ಸೆಕೆಂಡು ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಒಂದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಹಾಗೆಯೇ ಬೇಳೆ ರಸ ಅವೆರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಒಂದು ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ, ಸಾರಿ. ನೋಡಿ, ಇವಾಗ ಬೇಳೆ ಹಾಗೆಯೇ ಬೇಳೆ ರಸ ಕೂಡ ಸೇರಿಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 3/4 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 2 ರಿಂದ 3 ನಿಮಿಷದವರೆಗೆ ಕುದಿಸ್ಕೊಳ್ಳೋಣ. ಮಧ್ಯಾಹ್ನದ ಊಟಕ್ಕೆ ತುಂಬಾನೇ ಸಿಂಪಲ್ ಆಗಿ ಹಾಗೆಯೇ ತುಂಬಾನೇ ರುಚಿಯಾದಂತಹ ಸೊಪ್ಪಿನ ಸಾಂಬಾರ್ ರೆಡಿಯಾಗಿದೆ. ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.